Cafe, Brahmins Cafe. ಸಿಸ್ಟರ್, ಈ ಬ್ರಾಹ್ಮಿನ್ಸ್ ಕೆಫೆ ಮೇಲೆ ನಿಮ್ಗೆ ಎಷ್ಟು ಅಭಿಮಾನ ಪ್ರೀತಿ ಇತ್ತು ಅಂತ ನನಗೆ ಚೆನ್ನಾಗಿ ಗೊತ್ತು. ಪ್ರಾಣನೇ ಇಟ್ಕೊಂಡಿದ್ರಿ ತಾನೇ? ನಿಮ್ಮಿಂದ, ನಿಮ್ಮ ಸಿನ್ಸಿಯರ್ ಎಫರ್ಟಿಂದ ಆ ಕೆಫೆಗೆ ಹೆಸರು ಬಂತು, ದುಡ್ಡು ಬಂತು. ಬಟ್ ಆ ತಿಂಡಿಗಳ ಮಧ್ಯೆ ನಿಮ್ಮ ಭಾವನೆಗಳನ್ನ ಮಾರಾಟಕ್ಕೆ ಇಡಬಾರ್ದಾಗಿತ್ತು ಸಿಸ್ಟರ್. ಅದೇ ತಪ್ಪಾಗಿತ್ತು. ಸರಿ, ನಾನಿನ್ನು ಹೊರಡ್ತೀನಿ. ಅಲ್ಲ ಸರ್, ನಿಮಗೋಸ್ಕರ 15 ನಿಮಿಷದಿಂದ ಕಾಯ್ತಾ ಇದ್ದೀನಿ. ಬಿಸಿಲು ಬೇರೆ ಇದೆ. ನಾನು ಫೋನ್ ಮಾಡಿದ್ರೆ ನೀವು ಕಾಲು ತೆಗಿತಾ ಇಲ್ಲ. ಇನ್ನೂ ಎಷ್ಟೊತ್ತಾಗುತ್ತೆ ನೀವು ಬರೋದು? ಓ ಮೈ ಗಾಡ್. ನಿನ್ನ ಹತ್ರ ಒಂದು ರಿಕ್ವೆಸ್ಟ್. ಹೇಳಿ ಸಿಸ್ಟರ್, ನೀವು ಹೇಳೋದೆಚ್ಚ, ನಾನು ಮಾಡೋದೆಚ್ಚ. ನಾನು ಹೀಗೆ ಕೆಲಸಕ್ಕೆ ಅಲಿತಿರೋ ವಿಷಯನ ದಯವಿಟ್ಟು ಯಾರ ಹತ್ರನೂ ಹೇಳಬೇಡ. ಒನ್ಸ್ ಅಗೈನ್, ನೀವು ನಿಮ್ಮ ಸ್ವಾಭಿಮಾನನ ಬಿಟ್ಟು ನನ್ನ ಹತ್ರ ಎಲ್ಲ ಹೇಳ್ಕೊತಾ ಇದ್ದೀರಾ. ಖಂಡಿತವಾಗ್ಲು ನಾನು ಯಾರ ಹತ್ರನೂ ಹೇಳಲ್ಲ. ಏನು ಸರ್ ನೀವು ಡಾಕ್ಯುಮೆಂಟ್ಸ್ ರೆಡಿ ಆಗಿಲ್ಲ ಅಂತ ಇವಾಗ ಹೇಳ್ತಾ ಇದ್ದೀರಾ? ನೋಡಿ, ನನ್ನ ಕೈಲಿನ ಕಾಯೋದಕ್ಕಾಗೋದಿಲ್ಲ. ಡಾಕ್ಯುಮೆಂಟ್ಸ್ ಅದೇನೇನಿದೆಯೋ ಅದನ್ನು ರೆಡಿ ಮಾಡಿಬಿಟ್ಟು ನೀವೇ ಕಳಿಸ್ಕೊಟ್ಬಿಡಿ. ಕರುಣ ಈ ರಾಸ್ಕಲ್ ಜೊತೆ ರೋಡಲ್ಲಿ ನಿಂತ್ಕೊಂಡು ಏನು ಮಾತಾಡ್ತಾ ಇದ್ದಾಳೆ? ಶ್ರೇಯಸ್, ವೈಭವ್ ಈ ಕಡೆನೇ ಬರ್ತಿದ್ದಾರೆ. ಮೋಸ್ಟ್ಲಿ ನಮ್ಮನ್ನ ನೋಡಿರ್ಬೇಕು ಅನ್ಸುತ್ತೆ. ದಯವಿಟ್ಟು ಹೊರಡಿ ಇಲ್ಲಿಂದ. ಯಾಕೆ ಎದುರ್ಕೋತೀರಾ ಸಿಸ್ಟರ್? ನಾನೇ ನಿಮ್ಮಿಬ್ರಿಗೂ ಹೊಸಬನ. ನಿಮ್ಮ ಜೊತೆ ನನ್ನನ್ನು ನೋಡಿರ್ತಾನೆ. ಈಗ ನಾನು ಎಸ್ಕೇಪ್ ಆದ್ರೆ ನಿಮಗೆ ತೊಂದರೆ. ಕರುಣ, ಇಲ್ಲಿ ನಿಂತ್ಕೊಂಡು ಇವನ್ ಜೊತೆ ಏನು ಮಾತಾಡ್ತಿದ್ಯಾ? ವೈಭವ್, ಅದು ಏನು ಕರುಣ ನೀನು? ಇವನ್ ಸರಿ ಇಲ್ಲ. ಇವನ್ಗೂ ನಮ್ಮ ಕುಟುಂಬಕ್ಕೂ ಬರಲ್ಲ ಅಂತ ಗೊತ್ತಿದ್ರು ಪಬ್ಲಿಕ್ ಪ್ಲೇಸಲ್ಲಿ ನಿಂತ್ಕೊಂಡು ಇವನ್ ಜೊತೆ ಹರಟೆ ಹೊಡಿತಿದ್ಯಲ್ಲ, ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಇವನಿಂದ ನಾವು ಏನೇನು ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ದೀವಿ ಅಂತ ಗೊತ್ತಿಲ್ವಾ ನಿನಗೆ? ಬಿಸ್ನೆಸ್ಸಲ್ಲಿ, ಪರ್ಸ್ನಲ್ ಲೈಫಲ್ಲಿ ಎಷ್ಟೆಲ್ಲ ಲಾಸ್ ಮಾಡ್ಕೊಂಡಿದ್ದೀವಿ ಅನ್ನೋದು ಮರ್ತೋಯ್ತಾ? ಇವನ್ ಕಾಲಿಟ್ ಕಡೆ ಒಂದು ಗರ್ಕೆನೂ ಬೆಳೆಯಲ್ಲ ಅಂತ ಇವ್ರ ಅಪ್ಪ ಅಮ್ಮನೇ ಉಗ್ದಿದ್ದಾರೆ. ಅದು ಹಾಗಲ್ಲ ವೈಭವ್. ಏಯ್, ನನ್ನ ಹೆಂಡತಿ ಹತ್ರ ನಿನ್ಗೇನೋ ಕೆಲಸ? ಮುಟ್ಟು ನೋಡ್ಕೊಳಂಗೆ 1-2-3 ಸಲ ಒದೆ ತಿಂದ್ರು ನೀನ್ ಚಾಳಿ ಬಿಟ್ಟಿಲ್ಲ ಅಲ್ವಾ? ಏಯ್, ರೈಟ್ ಹೇಳ, ಹೋಗ್ತಾ ಇರೋ. ಹಲೋ, ರೆಸ್ಪೆಕ್ಟ್. ನಾನೇ ನಿನ್ನ ಹೆಂಡ್ತಿನ ಹುಡ್ಕೊಂಡು ಮಾತಾಡಿಸ್ತಾ ಇಲ್ಲ. ಬೈಕಲ್ಲಿ ಬರ್ತಾ ಇದ್ದೆ, ಅವ್ರು ಇಲ್ಲಿ ನಿಂತಿದ್ರು, ಮಾತಾಡಿಸ್ದೆ ಅಪ್ಪ. ನನ್ನ ಹೆಂಡ್ತಿ ಸಿಕ್ಕಿದ್ರೆ ನೀನು ಮಾತಾಡ್ಸಲ್ವಾ? ಏಯ್, ನಿನ್ನ ಹೆಂಡ್ತಿಗೆ ನಾನೇನು ಅಂತ ಚೆನ್ನಾಗಿ ಗೊತ್ತು. ಹಾಗೆ ನನ್ನ ಹೆಂಡ್ತಿಗೆ ನೀನೇನು ಅಂತ ಚೆನ್ನಾಗಿ ಗೊತ್ತು. ಗೊತ್ತಿದ್ದು ನಿನಗೆ ಹಾಕ್ಬೇಕು ಕಣ ಈ ಹಾವಿನ ಸವಾಸ. ನಡಿ ಹೋಗೋಣ. ಸಿಸ್ಟರ್, ಒಂದು ನಿಮಿಷ. ನೀವು ಯಾಕೆ ಇಲ್ಲಿಗೆ ಬಂದಿದ್ರಿ, ನನ್ನ ಹತ್ರ ಏನು ಮಾತಾಡ್ತಿದ್ರಿ ಅಂತ ಕ್ಲಿಯರ್ ಕಟ್ಟಾಗಿ ನನ್ನ ಮುಂದೆನೇ ನಿಮ್ಮ ಯಜಮಾನ್ರಿಗೆ ಹೇಳ್ಬಿಡಿ. ಆಮೇಲೆ ಸುಮ್ಮನೆ ನನ್ನ ಮೇಲೆ ಯಾಕೆ ಆರೋಪ? ಅವರೇ ಹೇಳಿ ಸಿಸ್ಟರ್,
ಈ ಕಂಪ್ನಿ ಹತ್ರ ಯಾಕೆ ಬಂದಿದ್ರಿ, ಏನು ಕೆಲಸ ಇತ್ತು ಅಂತ. ವಾಂಟೆಡ್ ಬೋರ್ಡ್ ನೋಡಿ ಕೆಲ್ಸಕ್ಕೆ ಅಪ್ಲೈ ಮಾಡೋದಕ್ಕೆ ಬಂದಿದ್ರಾ? ಇಲ್ವಲ್ಲ, ಮತ್ತೆ ಯಾಕಾದ್ರೂ ಗೊತ್ತಾ ಇದ್ದೀರಾ? ಧೈರ್ಯವಾಗಿ ಹೇಳಿ ಸಿಸ್ಟರ್. ಕರ್ಣ, ಏನು ಹೇಳ್ತಿದ್ದ ನೀವನು? ಹೌದು, ಏನದು ಫೈಲು? ಅಯ್ಯೋ, ನಮ್ಮ ಅಪ್ಪ ಕೊಟ್ಟಿರೋ ಫೈಲ್ ತಾನೆ ಬ್ಯಾಂಕಿಗೆ ಕೊಡೋದಿಕ್ಕೆ. ಇಲ್ಲಿ ನಿಂತ್ಕೊಂಡು ಬ್ಯಾಂಕಿಗೆ ಹುಡುಕ್ತಾ ಇದ್ದೀರಲ್ಲ, ಅದು 3ನೇ ಕ್ಲಾಸ್ಗೆ ಶಿಫ್ಟ್ ಆಗಿದೆ. ಕೊಡಿ ಫೈಲ್ನ, ನಾನೇ ಬ್ಯಾಂಕಿಗೆ ಕೊಟ್ಟೋಗ್ತೀನಿ ಅಂದಿವೆ. ಕೊಡಿ ಸಿಸ್ಟರ್. ಅಯ್ಯೋ ಕೊಡಿ ಸಿಸ್ಟರ್. ಜೆಂಟ್ಲ್ಮ್ಯಾನ್, ಮನುಷ್ಯ ಬದಲಾಗೋದೇ ಇಲ್ಲ ಅನ್ನೋ ನಿಮ್ಮ ಭಾವನೆನ ಮೊದಲು ಬದಲಾಯಿಸ್ಕೊಳ್ಳಿ. ಹುಚ್ಚು ನನ್ನ ಮಗ. ಬಾ ಹೋಗೋಣ. ಕಳ್ಳ ಸನ್ಯಾಸಿ, ಏಳ ಮೇಲೆ ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳಿಗೆ ಸುಳ್ಳು ಪಳ್ಳು ಹೇಳಿ ಅವರಲ್ಲಿ ಹೆದರಿಕೆ ಹುಟ್ಟಿಸಿ ನಿನ್ನ ಬೇಳೆ ಬೇಯಿಸ್ಕೊತಾ ನೀನು ಜೋಳಿಗೆ ತುಂಬಿಸ್ಕೊತಾ ಇದೀಯ. ಅದಕ್ಕೆ ಗಾವಿ ಹಾಕಿರೋ ಜನನ್ನ ನೋಡಿದ್ರೆ ನಮ್ಮ ಜನ ಥೂ ಛೀ ಅಂತ ಉಗಿತಾ ಇರೋದು. ಏಯ್ ನಿನಗಿಂತ ಭಿಕ್ಷೆ ಬೇಡವ್ರ ವಾಸಿ ಕಣ. ಅವ್ರ ದೇಹನ ಮುಷ್ಟಿಯಷ್ಟು ಮಾಡಿಕೊಂಡು ದೇಹಿ ಅಂತ ಭಿಕ್ಷೆ ಬೇಡ್ತಾರೆ. ನಿನಗಿಂತ ಮನೆ ಕಳ್ತನ ಮಾಡೋರ್ ವಾಸಿ, 1000 ಪಾಲ್ ವಾಸಿ. ತಮ್ಮ ಹೊಟ್ಟೆ ಹೊರ್ಕೊಳ್ಳೋದಕ್ಕೆ ಇನ್ನೊಬ್ಬರ ಮನೆ ಕಳ್ತನ ಮಾಡ್ತಾರೆ. ಆದ್ರೆ ಅವ್ರಿಗೆ ಯಾರಿಗೂ ಒಳಗೊಂದು ಹೊರಗೊಂದು ಮನಸ್ಥಿತಿ ಇಲ್ಲ ನಿನ್ನ ಹಾಗೆ. ನಿನ್ನ ಹಾಗೆ ದೇವರ ಹೆಸರಲ್ಲಿ ಬಾಯಿಗೆ ಬಂದದನ್ನ ಒದರ್ತಾ ಪೂಜೆ ಪುನಸ್ಕಾರಗಳ ಹೆಸರಲ್ಲಿ ಸಂಸಾರ ಒಡೆಯೋ ಕೆಲಸ ಮಾಡೋದಿಲ್ಲ. ಎದುರಿರೋರ್ ಮೇಲೆ ಕಪ್ಪೆ ಎಸ್ತ ಹಾಗೆ ಈಗಾಗ್ಲೇ ಹುಚ್ಚಿಡಿದಿರೋ ಜನಕ್ಕೆ ನೀನು ಮತ್ತಷ್ಟು ಹುಚ್ಚೆಬ್ಬಿಸ್ತಾ ಇದೀಯಾ. ಇವತ್ತು ನಾನು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ. ಪಂಡಿತರೇ, ಇದು ಸರಿಯಲ್ಲ. ನಿಮ್ಮ ಘನತೆಗೆ ಇದು ತಕ್ಕದ್ದಲ್ಲ. ಯಾವುದು ತಕ್ಕದ್ದು ಯಾವುದು ತಕ್ಕದ್ದಲ್ಲ ಅಂತ ನಿನ್ನಂತ ಕಳ್ಳ ಸನ್ಯಾಸಿ ನೋಡಿ ಕಲಿಯೋ ಅವಶ್ಯಕತೆ ನನಗಿಲ್ಲ.
ಏನ್ ಹೇಳ್ದೆ ನೀನು? ಏನೋ ಪೊಗಳ್ದೆ? ನಮ್ಮನೆಗೆ ಕಂಟಕ ಇದೆಯಾ? ಅದಕ್ಕವಳು ಭಿಕ್ಷುಕರಿಗೆ ಸತ್ಕಾರ ಮಾಡಿಬಿಟ್ರೆ ಕಂಟಕ ಪರಿಹಾರ ಆಗ್ಬಿಡುತ್ತಾ? ಏಯ್ ನಮ್ಮನೆ ವಿಚಾರ ನಿನಗೇನಯ್ಯ ಗೊತ್ತು? ಅದನ್ನ ಕಟ್ಕೊಂಡು ನಿನಗೇನಾಗ್ಬೇಕು? ಇಷ್ಟಕ್ಕೂ ನೀನೇನು ದೊಡ್ಡ ತ್ರಿಕಾಲಜ್ಞಾನಿನ ಅಥವಾ ಅವತಾರ ಪುರುಷನ? ವೇದ ವಿದ್ವಾಂಸ ಪಾರಂಗತನ? ಯಾರು ನೀನು? ಏನಿದೆ ನಿನ್ನ ಹತ್ರ? ಸತ್ಯ ಇದೆ. ಎಲ್ಲರಿಗೂ ಗೋಚರವಾಗುವಂತ ಸತ್ಯ ಇದೆ. ಕಣ್ಣಿಗೆ ಕಾಣೋ ಸತ್ಯನ ಹೇಳೋದಕ್ಕೆ ಯಾವ ವಿದ್ಯೆನೂ ಬೇಕಿಲ್ಲ ಪಂಡಿತ. ಕಣ್ಣಿಗೆ ಕಾಣುವಂತ ಸತ್ಯ ಹೇಳೋದಕ್ಕೆ ಯಾವ ವಿದ್ಯೆನೂ ಕಲಿಬೇಕಿಲ್ಲ ಪಂಡಿತ. ಯಾಕೆ? ನಿನ್ ವಿಚಾರದಲ್ಲೇ ಏನಾಯ್ತು ಹೇಳು? ಕಣ್ಣಿಗೆ ಗೋಚರವಾಗುವಂತ ಎಷ್ಟೋ ಸತ್ಯಗಳನ್ನ ಹೇಳಿದ್ದೀನಲ್ಲ, ಅವೆಲ್ಲ ನಿಜಾನೂ ಆಗಿದೆಯಲ್ಲ. ನೀ ತಾಳೆ ಹಾಕಿದ ಜಾತಕಗಳು ತಪ್ಪು ಅಂತ ಹೇಳಿದೆ. ನೀನಿಟ್ಟ ಮುಹೂರ್ತದಲ್ಲಿ ನಿನ್ನ ಮಗನ ಮದುವೆ ನಡೆಯಲ್ಲ ಅಂತ ಹೇಳಿದೆ. ವಿಧಿ ಹಾಕಿದ ಗಂಟನ್ನ ಬಿಡ್ಸೋಕ್ಕಾಗಲ್ಲ ಅಂತ ಹೇಳಿದೆ. ಆಯ್ತಾ? ಬಿಡ್ಸಕ್ಕಾಯ್ತಾ? ಇವತ್ತು ನಿನ್ನ ಸೊಸೆನ ಅವರ ತವರಿಗೆ ನೀನು ಕಳಿಸಿರಬಹುದು. ಮಗ ಸೊಸೆಯನ್ನ ಶಾಶ್ವತವಾಗಿ ದೂರ ಮಾಡಿಬಿಟ್ಟೆ ಅಂತ ನಿನ್ನ ಹೆಂಡತಿ ಸಂತೋಷವಾಗಿರಬಹುದು. ಆದರೆ ಅದ್ಯಾವುದು ಶಾಶ್ವತ ಅಲ್ಲ. ಬ್ರಹ್ಮ ಹಾಕಿದ ಗಂಟನ್ನ ಬಿಚ್ಚಕ್ ಹೋದ್ರೆ ಅಪಾಯ. ನಿನ್ ಮನೆ ಮೇಲಿರೋ ಕಂಟಕ ನಿವಾರಣೆಗೆ ಸಾಕ್ಷಾತ್ ಅಶ್ವಿನಿ ದೇವತೆಗಳು ಭಿಕ್ಷುಕ ರೂಪದಲ್ಲಿ ನೀವು ಮನೆಗೆ ಬಂದಿದ್ರು. ಕಂಟಕ ನಿವಾರಣೆ ಮಾಡಕ್ಕೆ ನೀನ್ ಹೆಂಡತಿ ಬಿಡದೆ ಅವರನ್ನ ಅವಮಾನ ಮಾಡಿ ಓಡಿಸಿದ್ಲು. ಅವರಿಂದ ಶಾಪ ಪಡ್ಕೊಂಡ್ಲು. ಕಂಟಕ ಹೆಚ್ಚಾಗೋ ಹಾಗೆ ಮಾಡ್ಕೊಂಡ್ಲು. ಕಂಟಕ ಕಂಟಕ ಅಂತ ಆಗ್ಲಿಂದ ಗಂಟ್ಲು ಹರ್ಕೋತಾ ಇದೀರಲ್ಲ, ಯಾರಿಗ್ರಿ ಕಂಟಕ ಇರೋದು? ಏನ್ ಕಂಟಕ ಇದೆ? ಯಾರ ಜಾತಕ ನೋಡಿದ್ರಿ ನೀವು? ಯಾರ ಕೈ ನೋಡಿದ್ರಿ ನೀವು? ಯಾಕೆ ನಾನು ಕೇಳ್ತಿರೋ ಪ್ರಶ್ನೆ ನಿಮ್ಗೆ ಕೇಳಿಸ್ತಾ ಇಲ್ವಾ? ಯಾರ ಕಂಟಕ ಇದೆ ಹೇಳಿ. ಯಾಕೆ ಹೇಳಕ್ ಆಗ್ತಾ ಇಲ್ವಾ? ನಾಲ್ಗೆ ಬಿದ್ದು ಹೋಗಿದ್ಯಾ? ನಾನು ಏನೇ ಹೇಳಿದ್ರು ನೀನ್ ಕೇಳಿಸ್ಕೊಳ್ಳೋ ಪರಿಸ್ಥಿತಿನಲ್ಲಿಲ್ಲ. ಜಾತಕ ರತ್ನ, ವೇದ ಬ್ರಹ್ಮ, ವಿನಾಯಕ ಪಂಡಿತನಲ್ವೇ ನೀನು? ಹೋಗು, ನಿನ್ ಮನೆಗೆ ಹೋಗು. ನಿನ್ನ ವಂಶದವರೆಲ್ಲರ ಜಾತಕನ ಜಾಲಾಡು. ಉತ್ತರ ಸಿಕ್ಕಿದ್ರು ಸಿಕ್ಬೋದು. ಉತ್ತರ ಸಿಕ್ಕಿದ್ರು ಸಿಕ್ಬೋದು. ವೇದ ಬ್ರಹ್ಮ, ವಿನಾಯಕ ಪಂಡಿತನಲ್ವೇ ನೀನು? ನಿನ್ ಮನೆಗೆ ಹೋಗು. ನಿನ್ನ ವಂಶದವರೆಲ್ಲರ ಜಾತಕನ ಜಾಲಾಡು. ಸುಕನ್ಯಾ, ಹಾಣ ಎಲ್ರದ್ದು ಜಾತಕಗಳು ಸಿಗ್ತಾ? ಹಾಣ ಇದು ನಮ್ಮ ದಾಯಾದಿ ಜಗದೀಶ್ ಅಣ್ಣಂದು, ಮತ್ತೆ ಇದು ಕೇಶವಮೂರ್ತಿ ಅವ್ರದ್ದು. ಅದೆರಡು ಪಕ್ಕಕ್ಕಿಡಿ ಸದ್ಯಕ್ಕೆ. ನಮ್ಮನೆಯವ್ರ ಜಾತಕ ನೋಡೋಣ. ವೈಶುದು
ವೈಭವ್ದು ಶಾಂತಂದು ಮೊದಲು ವೈಭವ ತೆಗೆ ಒಂಚೂರು. ಹಾಂ ನೋಡು. ರೀ ಟೀ ತಗೊಳ್ಳಿ. ಸುಕನ್ಯಾ ನಿಂಗೆ ಹಾಲು ತಂದ್ಕೊಡ್ಲಾ? ಬೇಡ ಶಾಂತ. ಸರಿ. ಅಣ್ಣ, ಏನಮ್ಮ? ಇಲ್ಲಿ ನೋಡೋಣ. ಶಾಂತನ್ ಜಾತಕ ನೋಡೋಣ ಸರಿಯಾಗಿ. ಸುಕನ್ಯಾ, ನಮ್ಮ ಶಾಂತನ್ ಜಾತಕದಲ್ಲಿ ಓ ಭಗವಂತ, ಏನಣ್ಣ ಇದೆಲ್ಲ? ಇದು ಎಂಥ ಅಪಶಕ್ನ ಸುಕನ್ಯಾ. ಏನು ಮಾಡಬೇಕು ಅಂತಾನೆ ತೋಚ್ತಾ ಇಲ್ವಲ್ಲ. ಕೈ ಕಾಲೆಲ್ಲ ನಡುಗ್ತಾ ಇದೆ, ಬಾಯಿ ಒಣಗ್ತಾ ಇದೆ. ನೀರು ತರ್ಲಣ್ಣ? ಬೇಡ, ನನ್ನ ಶಾಂತಂಗೆ ಆ